ಪ್ರೇಮ, ಕಾವ್ಯ, ಮಾದೇವ, ರಾಮ್ ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೇನೆ, ನಾನು ಬದುಕಿಸಿ, ನಾನು ನಿಮ್ಮ ತಂಟೆಗೆ ಬರಲ್ಲ ಅಂತೆಲ್ಲ ಹೇಳಿ ರಿಕ್ವೆಸ್ಟ್ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡು ಯಾರೂ ಕೇಳಲ್ಲ. ಈಗ ಸ್ವಲ್ಪ ತಿಂದ ಮುಂಚೆ ನಿಮ್ಮನ್ನ ಯಾರನ್ನೂ ಉಳಿಸಲ್ಲ ಏನೇನೋ ಹೇಳಿ ಇವಾಗೇನು ಹಿಂಗೆ ಉಲ್ಟಾ ಮಾತಾಡ್ತಾ ಇದ್ದೀರಲ್ಲ ಅಂತೆಲ್ಲ ಕೇಳ್ದ. ಏನೇನೋ ಮಾತಾಡ್ಬಿಟ್ಟೆ ಕಣೆ ಅಂತೆಲ್ಲ ಹೇಳ. ನೋಡ್ರ, ನೀನು ಡಾಕ್ಟ್ರು, ನೀನು ಪ್ರಾಣ ಉಳಿಸ್ಬೇಕಾದ್ರೆ ನಿನ್ನ ಕರ್ತವ್ಯ ಅಂತೆಲ್ಲ ಹೇಳಿ ರಾಮ್ನ ಎಷ್ಟೇ ಅಲ್ಲಾಡಿಸಿ ಏನೋ ಮಾತಾಡ್ಸ ನಮ್ಮ ದೊಡ್ಡ ಮಗು ವಿಷ ಹಾಕಿದಾಗ ಹಿಂಗೆ ಯೋಚನೆ ಮಾಡಿದ್ಯಾ ನೀನು ಮಾದೇವ? ನಿನ್ನ ಎಲ್ಲ ಪಾಪದ ಲೆಕ್ಕ ಎಲ್ಲ ಚುತ್ತ ಮಾಡೋದು ಇವತ್ತೇ ನಿನ್ನ ಅಕೌಂಟ್ ಇರೋದೆ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಈ ಕಡೆ ಸ್ನೇಹ ಬಂದು ಡ್ಯಾಡಿ ಡ್ಯಾಡಿ ಅಂತೆಲ್ಲ ಹೇಳಿ ಅಳ್ತಾ ಇರ್ಬೇಕಾದ್ರೆ ಏನಾಯ್ತಮ್ಮ ಅಂತೆಲ್ಲ ಹೇಳಿದಾಗ ಡ್ಯಾಡಿ ಡ್ಯಾಡಿ ಏನಮ್ಮ ಡ್ಯಾಡಿ ಅಲ್ಲಿ ಅದು ಅತ್ತೆಗೇನಾಯಿತು ಅಂತೆಲ್ಲ ಕೇಳಿದಾಗ ಹೋಗುಟಾಗಿ ಏನು ಮಾತಾಡಬೇಡ ನೀನು ಅಂತೆಲ್ಲ ಹೇಳಿದಾಗ ಅತ್ತೆ ನೀರು ಕುಡಿಯೋದ್ರಲ್ಲಿ ಪ್ರೇಮ ಮತ್ತು ಕಾವ್ಯ ವಿಷ ಬೆರೆಸಿದಾರಾ ಅಂತೆಲ್ಲ ಹೇಳ್ದ. ಹೌದಾ ಅಂತೆಲ್ಲ ಹೇಳಿದಾಗ ಏನಾಗಿದೆ ಕಣೆ ಸ್ನೇಹ, ನಿಮ್ಮ ಅತ್ತೆ ಸ್ವಲ್ಪ ವಿಷ ಕುಡಿದಿದ್ದಾರೆ ಅಷ್ಟೇ ಅಂತೆಲ್ಲ ಹೇಳಿದಾಗ ಅದಕ್ಕೆ ನೀರು ಕುಡಿಯೋಕ್ಕಂತ ನೀರಿನ ಬಾಟ್ಲ್ ಇಟ್ಕೊಂತೀಯಲ್ಲ ಅದಕ್ಕೆ ಪ್ಲ್ಯಾನ್ ಮಾಡಿ ವಿಷ ಹಾಕಿದ್ದೀನಿ ಅಷ್ಟೇ ಅಂತೆಲ್ಲ ಹೇಳಿದೆ. ಅತ್ತೆ ಅದನ್ನ ಕುಡಿದು ಒದ್ದಾಡ್ತಾ ಇದ್ರು. ನಾನು ಅವ್ರನ್ನ ಕಾಪಾಡೋಣ ಅಂತ ಹೋದಾಗ ಯಾರೋ ಮಾಸ್ಕ್ ಹಾಕೊಂಡು ನನ್ನ ಹಿಡಿಯೋದಕ್ಕೆ ಬಂದರೆ ಅದಕ್ಕೆ ನಾನು ತಪ್ಪಿಸ್ಕೊಂಡು ಬಂದ್ಬಿಟ್ಟೆ ಅಂತೆಲ್ಲ. ಅತ್ತೆ 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 ಅಂತೆಲ್ಲ ಹೇಳಿ ಇವಳು ಡಾಕ್ಟ್ರ್ ಅಲ್ವಾ? ನನ್ನ ಹೆಂಡತಿ ಹೆರಿಗೆ ಟೈಮ್ ಒಳಗೆ ಜಾಸ್ತಿ ದುಡ್ಡು ತೊಗೊಂಡು ನಮಗೆ ಆಟ ಆಡಿಸಿದ್ಲಲ್ಲ. ತಡಿ ನಿನ್ನ ಚುಚ್ಚಿ ಸಾಯಿಸಿಬಿಡ್ತೀನಿ ಇವತ್ತು. ಸ್ನೇಹ 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 ಅಂತೆಲ್ಲ ಹೇಳಿ ಹಿಡ್ಕೊಳ್ಳಿ ಅಂತೆಲ್ಲ ಡ್ಯಾಡಿ 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 ಆ ಪ್ರೇಮ ಕಾವ್ಯ ಇಬ್ಬರು ಸೇರಿ ಅತ್ತೆನ ಮರ್ಡರ್ ಮಾಡಿಬಿಟ್ಟಾರ ಅಂತೆಲ್ಲ ಹೇಳ್ತಾ ನಾನು ಅಷ್ಟು ಈಸಿಯಾಗಿ ಬಿಡಲ್ಲ ಇದನ್ನ. ಡ್ಯಾಡಿ ನಾವೇನೇನು ಮಾಡಬೇಕು, ಅತ್ತೆನ ಕಾಪಾಡು ಡ್ಯಾಡಿ, ಅತ್ತೆ ಕಾಪಾಡು ಡ್ಯಾಡಿ ಅಂತೆಲ್ಲ ಹೇಳ. ಮೊನ್ನೆ ಕಲ್ಯಾಣಿ ಅತ್ತೆ ವಿಷ ಕುಡಿದಾಗ ಪ್ರೇಮ ಕಾಪಾಡಿದ್ಲ, ಹಾಗೆ ಅತ್ತೆ ಕಾಪಾಡಿ ಡ್ಯಾಡಿ ಪ್ಲೀಸ್ ಅಂತೆಲ್ಲ ಹೇಳಿ ಅಳ್ತಾ ಇದ್ದು ಕೈಯೆಲ್ಲ ಹಿಡ್ಕೊತಾರ. ಅದೇ ಟೈಮ್ಗೆ ಎತ್ತಾಕೊಳ್ಳೆ ರಾಮ್ ಅಂತೇಳಿ ತಗೊಂಬಂದು ಇಲ್ಲಿ ಬೇರೆ ಕಡೆ ಬಿಟ್ಟಿರ್ತಾರೆ. ಕುರ್ಜಿ ಮೇಲೆ ಕೂಡಿಸಿ ಕಟ್ಟೆ ಹಾಕಿರ್ತಾರೆ. ಆವಾಗ ಕಣ್ಬಿಟ್ಟು ನೋಡಿದಾಗ ಇವರು ನಾನೇನೋ ಬದುಕೇ ಇದ್ದೇನೆ ಅಂತ ಎಲ್ಲಿದ್ದೀನಿ ಅಂತೆಲ್ಲ ಕೇಳಿದಾಗ ಆ ಕಡೆಯಿಂದ ಶ್ರೀನಿವಾಸು ಕಲ್ಯಾಣಿ ಎಲ್ಲರನ್ನ ನೋಡಿ ಪ್ರೇಮ ಕಾವ್ಯ ಎಲ್ಲರೂ ನಿಂತಿರ್ತಾರೆ. ಎಲ್ಲರೂ ನೀನು ಬದುಕೇ ಇದೆಯಾ ಇನ್ನು ಅಂತೆಲ್ಲ ಹೇಳ್ತಾರೆ. ಭೂಮಿ ಮೇಲೆ ಇದೆಯಾ ಡಾಕಿನಿ ಅಂತೆಲ್ಲ ಮಾದೇವ. ಈ ಕಡೆ ಕಲ್ಯಾಣಿ ಮತ್ತು ಕಾವ್ಯ ಅವರೆಲ್ಲ ನಗ್ತಾ ಇರ್ತಾರೆ. ನೀನು ಅಷ್ಟು ಸುಲಭವಾಗಿ ಸತ್ತೋಗ್ಬಿಟ್ರೆ ಏನು ಮಜಾ ಇರುತ್ತೆ ಹೇಳು ಅಂತೆಲ್ಲ ಕೇಳ್ದೆ. ಸಾವು ಕಣ್ಣೆದುರಿಗೆ ಬಂದು ನಿಂತಾಗ ಹೆಂಗಿರುತ್ತೆ ಅಂತ ನಿನಗೆ ಈ ಥರ ಆಟ ಆಡಿಸಿದ್ದು ಅಷ್ಟೇ ಅಂತೆಲ್ಲ. ನಿನ್ನಂಥ ರಾಕ್ಷಸಿ ಸಾಯೋದು ತುಂಬ ಸುಲಭ ಶಿಕ್ಷೆ ದಾಮಿನಿ ಅಂತೆಲ್ಲ ಹೇಳಿ ನೀನು ಮಾಡಿರೋ ಮೋಸಕ್ಕೆ ನಮ್ಮ ಕುಟುಂಬಕ್ಕೆ ತಂದರೆ ಕಣ್ಣೀರಿಗೆ ನೀನು ಅನುಭವಿಸಿ ಸಾಯ್ಬೇಕು, ಹಂಗೆ ಸಾಯ್ಬಾರ್ದು ನೀನು. ಅದಕ್ಕೆ ಏನು ಉಸಿರು ನಮ್ಮ ಕೈಯಲ್ಲಿರಲಿ ಅಂತ ನಿನ್ನ ಬದುಕಿಸಿ ಇಟ್ಟಿರೋದು ಅಂತೆಲ್ಲ ಹೇಳ್ದ. ನೀನು ಕುಡ್ದಿದ್ದು ವಿಷ ಅಂದ್ಕೊಂಡಿಯಾ? ರಾಮ್ ಹೇಳ್ತಾನ ವಿಷ ಅಲ್ಲ, ವಿಷ ಕುಡ್ದಾಗ ಏನೆಲ್ಲ ಆಗುತ್ತಲ್ಲ ಸೇಮ್ ಟು ಸೇಮ್ ಹಂಗೆ ನಾವು ಕೊಟ್ಟಿರೋ ವಸ್ತು ಹಾಗೆ ಮಾಡಿದೆ ಅಂತೆಲ್ಲ ಹೇಳ್ದ. ಎಷ್ಟು ಧೈರ್ಯ ಇದ್ದರೆ ನನ್ನ ಜೊತೆನೇ ಈ ರೀತಿ ಆಟ ಆಡ್ತೀರಿ, ನನ್ನ ಹೆಣ್ತಾಳಂತ ನಿಮ್ಮಪ್ಪ ಹೇಳಿಲ್ಲ ಮಾದೇವ ಅಂತೆಲ್ಲ ಹೇಳಿ ಶ್ರೀನಿವಾಸನ ಅಪ್ಪನಿಗೆ ನೀನು ಕೊಟ್ಟಿರೋ ಕಿರುಕುಳ ಕೇಳಿದಾಗ ನಾವು ತಾಗಬೇಕು ಅಂದ್ಕೊಂಡೆ. ಆದರೆ ಸಾವು ಅನ್ನೋದು ನಿನಗೆ ಸಿಕ್ಕೋ ಬಹುಮಾನ ಆಗೋಗಿದೆ, ಸುಮ್ಮನೆ ಆಗ್ಬಿಟ್ಟೆ. ಈ ಜಾಮೀನು
ಇಷ್ಟು ದಿನ ನಮ್ಮ ಮನೆಯವ್ರಿಗೆ ನೀನು ಕೊಟ್ಟಿರೋ ಹಿಂಸೆ ಶಿಕ್ಷೆ ಎಲ್ಲ ನೀನು ಅನುಭವಿಸ್ಬೇಕು ಕಣೆ, ಹಾಗೆ ಮಾಡ್ತೀನಿ ಸೇಮ್ ಟು ಸೇಮ್ ಅಂತ ಕಾವ್ಯನೇ ಹೇಳ್ತಾವೆ. ಇಷ್ಟು ವರ್ಷ ನಮ್ಮ ಮಾವ ಅನುಭವಿಸಿರೋ ಕಷ್ಟ ನೋವು ನೀನು ಅನುಭವಿಸ್ಬೇಕು ಕಣೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ನೋವು ಅಂತೆಲ್ಲ ಹೇಳಿ ಒಪ್ಪತ್ತಾನಲ್ಲ. ನೋಡು ನಾನು ಕಾಣದೆ ಹೋದರೆ ನನ್ನ ಕಡೆಯವರು ನನ್ನ ಹುಡ್ಕೊಂಡು ಬಂದೇ ಬರ್ತಾರೆ. ನಿಮ್ಮ ಯಾಗೂ ಸುಮ್ಮನೆ ನಿಮ್ಮ ಇಡೀ ಕುಟುಂಬ ಬೇರೆ ಸಮೇತ ಕಿತ್ತಾಕ್ತಾರೆ ಅಂತೆಲ್ಲ ಹೇಳಿ ಹೆದರಿಸ್ತಾ ಇದ್ದ. ಇದೇ ಟೈಮಿಗೆ ಕಲ್ಯಾಣಿ ಮುಂದೆ ಬಂದು ಕಪಾಳಕ್ಕೆ ಹೊಡಿತಾರೆ. ಕಪಾಳಕ್ಕೆ ಹೊಡೆದು ಚಿಟಿಕೆ ಹೊಡೆದು, ಇಲ್ಲೋಡೆ ಏ ದಾಮಿನಿ, ಸಿಂಹ ಕಣೆ, ಸಿಂಹನ ಥರ ನಾನು ನನ್ನ ಮಕ್ಕಳನ್ನ ಸಾಕಿದ್ದೀನಿ ಕಣೆ ಅಂತೆಲ್ಲ ಹೇಳಿ ಅದು ಸಾಲದು ಅಂತ ಹುಲಿ ಥರ ನನಗೆ ಸೊಸೆಂದ್ರು ಸಿಕ್ಕಿದಾರ ಅಂತೆಲ್ಲ ಹೇಳ್ತಾರ. ನಿನ್ನ ಕಡೆಯವ್ರು ಅದ್ಯಾರು ಬರ್ತಾರಂತ ನಾನು ನೋಡ್ತೀನಿ ಕಣೆ ದಾಮಿನಿ. ಒಂದಂತೂ ಖಂಡಿತ ದಾಮಿನಿ, ಇವತ್ತು ನಿನ್ನ ಕತೆ ಫಿನಿಶ್ ಅಂತೆಲ್ಲ ಹೇಳಿ ಇದು ಮಾಡ್ತಾ ಇರ್ತಾರೆ. ಇದೇ ಟೈಮಿಗೆ ಇಲ್ಲಿ ಮಹೇಶ್ವರಿನೂ ಬಂದೈತ. ಮಹೇಶ್ವರಿನ ಮನೆಗೆ ಮಹೇಶ್ವರಿ ನಡಿಯೇ ಯಾಕೆ ಬಂದೀನಿ ಅಂತೇಳಿ ಶ್ರೀಧರ ಎಳೆದಾಡ್ತಾರೆ. ಈ ದಾಮಿನಿಗೆ ಒಳೊಳಗೆ ಸಾಥ್ ಕೊಟ್ಟು ಇವಳಿನಿಂದ ನಮಗೆಲ್ಲ ಏನೆಲ್ಲ ತೊಂದರೆ ಅದರಲ್ಲಿ ಇವಳು ಭಾಗಿದ ಅಂತೆಲ್ಲ ಹೇಳ್ಬಿಡ್ತಾರೆ. ಹೇಳಿದಾಗ ಇವಳು ನಮ್ಮ ಶತ್ರುನೇ ಅಂತೆಲ್ಲ ಹೇಳ್ತಾರೆ. ದಾಮಿನಿಗೆ ಏನು ಶಿಕ್ಷೆ ಆಗುತ್ತೆ ಅದೇ ಶಿಕ್ಷೆ ಇವಳಿಗೂ ಆಗಬೇಕು ಅಂತೆಲ್ಲ, ಸುಮ್ಮನೆ ಬಿಡೋ ಮಾತೇ ಇಲ್ಲ, ಇಲ್ಲೇ ಬಿದ್ದಿರಲಿ ಕಟ್ಟೆ ಹಾಕಿ ಇವಳನ್ನ ಅಂತೆಲ್ಲ ಹೇಳಿದಾಗ, ಅಯ್ಯೋ ಬಾವಾ ರೀ ರಾಮ್ ನೋಡು ನಿಮ್ಮಪ್ಪ ಹೇಗೆ ಹೇಳ್ತಾ ಇದ್ದಾರ ಅಂತೆಲ್ಲ ಮಾತಾಡು ಅಂತೆಲ್ಲ, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗಲೇಬೇಕಲ್ಲಮ್ಮ ಅಂತೆಲ್ಲ ಹೇಳಿ, ಅಪ್ಪನಿಗೆ ನಾನೇನು ಹೇಳೋಕ್ಕಾಗುತ್ತೆ ಅಂತೆಲ್ಲ, ಅಲ್ಲ ಕಣೋ ರಾಮ್ ಅಂತೆಲ್ಲ, ಬಾವಾ ನೀವಾದರೂ ಹೆಲ್ಪ್ ಮಾಡಿ ಬಾವಾ, ದಾಮಿನಿ ಹೆಂಗ ಏನು ಅಂತ ಗೊತ್ತಾಗ, ಈ ದಾಮಿನಿ ನನ್ನ ಹಳೆ ವಿಚಾರ ಹಿಡ್ಕೊಂಡು ನನ್ನ ಹೆದರಿಸಿದ್ಲು, ಕೊಂದು ಬಿಡ್ತೀನಿ ಅಂತೆಲ್ಲ. ನೀನು ಸಾಕು ನಿಲ್ಲಿಸೆ, ನೀನೇನೇ ತಪ್ಪು ಮಾಡಿದ್ರು ಯಾವುದಾದ್ರೂ ನೆಪ ಹೇಳಿ ತಪ್ಪು ಮಾಡಿದಾಗೂ ಏನೋ ನೆಪ ಹೇಳಿ ಜಾರ್ಕೊತಾ ಇರ್ತೀಯ ನೀನು, ನಿನಗೆ ನಮ್ಮವರು ಅನ್ನೋ ಭಾವನೆನೇ ಇಲ್ಲ, ಬರೀ ಸ್ವಾರ್ಥಿ ನೀನು ಅಂತೆಲ್ಲ ಬೈದು ಬಿಡ್ತಾರೆ ಅವರು. ಇಲ್ಲ ಅಕ್ಕ, ಅವಾಗ ಬಾವಾ ನೀವಾದರೂ ಹೇಳಿ ದಾಮಿನಿ ಹೆಂಗ ಏನು ಅಂತೆಲ್ಲ, ನಿಮಗೂ ಗೊತ್ತಲ್ಲ ಬಾವಾ, ನಿಮಗೆ ಚೆನ್ನಾಗಿ ಗೊತ್ತಲ್ಲ ಬಾವಾ, ಪ್ಲೀಸ್ ಬಾವಾ ಅಂತೆಲ್ಲ ಹೇಳ್ದ. ಅದೇ ಟೈಮಿಗೆ ಪ್ರೇಮ ಇದ್ದು ಅತ್ತೆ ಹೋಗ್ಲಿ ಬಿಡು, ದಾಮಿನಿ ಅತ್ತೆನ ಹೆದರಿಸಿಟ್ಟಿದ್ರು ಅಂತ, ನಿಜ ಅಂತೆಲ್ಲ ಹೇಳಿ ತಲೆಯೆಲ್ಲ ಆಡಿಸ್ತಾ, ಅಕ್ಕ ಪ್ಲೀಸ್ ಅಕ್ಕ ನಿಜವಾಗ್ಲು ಅಂತೆಲ್ಲ ಅದೇ ಟೈಮಿಗೆ ಪ್ರೇಮನ ಸಪೋರ್ಟ್ ಕೊಡ್ತಲ್ಲ. ಹೋಗ್ಲಿ ಬಿಡು ಕಲ್ಯಾಣಿ, ಹೆಂಗಿದ್ರು ದಾಮಿನಿ ಮಹೇಶ್ವರಿ ನಮ್ಮ ಕುಟುಂಬದೊಳೆ ಅಲ್ವಾ, ಹೋಗು ಸರ್ ಈ ಸಲ ಕ್ಷಮಿಸಿ ಬಿಡಮ್ಮ ಕಲ್ಯಾಣಿ. ಹೌದತ್ತೆ ಅಂತ ಪ್ರೇಮನು ಹೇಳ್ದ. ಈ ದಾಮಿನಿ ಅತ್ತೆನೇ ಹೆದರಿಸಿರೋದಕ್ಕೆ ಅವ್ರು ಈ ಥರ ಕೆಲಸ ಮಾಡಿರೋದು ಅಂತೆಲ್ಲ ಹೇಳ್ದ. ಹ್ಞೂ ಅಂತೆಲ್ಲ ಹೇಳ್ತಾ, ಇದು ಮೇಲ್ನೋಟಕ್ಕೆ ಅವ್ರು ಬದಲೇ ಆಗಿರಲಿಲ್ಲ, ಇದೊಂದು ಸಲ ಅವ್ರನ್ನ ಕ್ಷಮಿಸಿಬಿಡಿ ಅಂತೆಲ್ಲ ಹೇಳ್ದ. ಸರಿ ಆಯಿತು ಅಂತೆಲ್ಲ ಹೇಳಿ, ನೋಡು ಇನ್ನೊಂದು ಸಲ ಈ ಥರ ಸಿಗಲ್ಲ ನನಗೆ ಅವಕಾಶ ಅಂತೆಲ್ಲ, ಮಹೇಶ್ವರಿ ಇನ್ನೊಂದು ಸಲ ಏನಾದರೂ ತಪ್ಪಾದರೆ ನಿನ್ನನ್ನು ನಮ್ಮ ಮನೇಲಿ ಇಟ್ಕೊಳಲ್ಲ, ಶಿಕ್ಷೆನೂ ತಪ್ಪಿದ್ದಲ್ಲ ನೋಡು ನಿನಗೆ ಅಂತೆಲ್ಲ ಹೇಳ್ತಾ, ಸರಿ ಅಕ್ಕ ಅಂತೆಲ್ಲ ಹೇಳಿ ಇದು ಇಲ್ಲದೇ ಇರುತ್ತೆ. ಇವರೆಲ್ಲರೂ ಇಲ್ಲೇ ಬಿಟ್ಟು ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಇದು ಫಸ್ಟ್ ಪಾರ್ಟ್ ಇದೆ, ಸೆಕೆಂಡ್ ಪಾರ್ಟ್ ಇದೆ. ಸೆಕೆಂಡ್ ಪಾರ್ಟ್ ಇಂಟ್ರೆಸ್ಟಿಂಗ್ ಎಲ್ಲರೂ